ಹಿಂದೆ ನಮ್ಮವರ ಸಮಾಚಾರ ಎಲ್ಲ ಮನೇಲಿ ಸಂದಕವ್ರ. ಎಲ್ರು ಸಂದಕ್ಕವ್ರೆ ಪುಟ್ಟಕ್ಕ. ಅವ್ವನು ಆಗಾಗ ನಿನ್ ಬಗ್ಗೆ ಕೇಳ್ತಾನೆ ಇದ್ಲು. ಹಂಗೂ ಶಾನಾಗಿ ಎಪ್ತಿಗೆ ಬರ್ತಿದ್ರು. ಬಿಡು ಮಾಡ್ಕೊಂಡು ಮನೆಗೆ ಬಂದು ಹೋಯ್ತೀನಿ ಬಿಡು. ಅವ್ವ ನೀನು ಇನ್ಮೇಲಿಂದ ಯಾವ ದೇವಸ್ಥಾನಕ್ಕೂ ಹೋಗ್ಬೇಡ. ಹೋಗ್ಲೇಬೇಕು ಅಂದ್ರೂ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡು. ಯಾಕೆ ಕೂತಿ ಮರಿ? ಹೋಕವಿ ನಿಮ್ಮ ಅವ್ವ ಇಲ್ಲ ಅಂದರೆ ಆರಾಮಾಗಿರ್ತೀಯ ಅಂದ್ಕೊಂಡ್ರೆ ಇದೇನಿದು ಆಕಾಶನ ತಲೆ ಮೇಲೆ ಬಿದ್ದೋಳಂಗೆ ಆಡ್ತಿದ್ಯಾ? ಅವ ನಮ್ಮ ಸುಮ ಈಗ ಸವಾಲಲ್ಲಿ ಗೆದ್ದಿರೋ ಸೂರಿ. ಪರೀಕ್ಷೆಯಲ್ಲಿ ಒಳ್ಳೆ ಫಲಿತಾಂಶ ತಗೊಂಡು ಒಳ್ಳೆ ಕೆಲಸನ ಗಿಟ್ಟಿಸ್ಕೊಂಡವಳೆ. ಅಂತೂ ಇಂತೂ ಹೊಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟಿದ್ಯಾ ನೋಡು. ಅದಕ್ಕೆ ನಾನು ನಿನ್ನ ಕೋತಿಮರಿ ಅನ್ನೋದು. ಇದೇನವ ಸುಮ್ಮನೆ ಹೊಗಳೋದ್ ಬಿಟ್ಟು ಕೋತಿ ಮರಿ ಅಂತ ಗೇಲಿ ಮಾಡ್ತಿದ್ಯಾ? ಇವಳು ಮಾಡೋ ಚಾಸ್ಟ್ಗಳೇನು ಕಡಿಮೆನೇ. ಆ ಚಾಸ್ಟೆಗೆ ಕೋತಿ ಮರಿ ಅಂದ್ರೇ ಸರಿ ಅಲ್ಲಕಂದ. ಕೊಟ್ಟಿಮರಿ ರಮ್ಯ, ನೀನು ಇಲ್ದೇ ಇರೋವಾಗ ಬಂಗಾರಮ್ಮನವರು ಮಕ್ಕಳನ್ನ ಭಾಳ ಸಂದಾಕ್ ನೋಡ್ಕೊಂಡ್ರು. ಹೌದು ಕಣವ, ಅತ್ತೆ ಎಲ್ಲ ಕಷ್ಟ ಸುಖದಲ್ಲೂ ನಮ್ಮ ಜೊತೆಗೆ ನಿಂತು ತಾಯಿ ಸ್ಥಾನ ತುಂಬವ್ರೆ. ಊರಿಗೆ ತಾಯಿಯಾಗಿ ನಿಂತಿರೋ ಜೀವ ನಮ್ಮಮ್ಮವರು. ಏನು ನಮ್ಮನ್ನು ಕಾಪಾಡದೆ ಬಿಡ್ತಾರೆ? ಕಾಪಾಡ್ತಾರೆ. ಅಯ್ಯಯ್ಯ, ನಿನ್ ಗೆಳತಿಯಾಗಿ ನಾನು ಈಟು ಮಾಡೋದಿಲ್ವೇ ಪುಟ್ಟಕ್ಕ? ಸುಮಾಸಾನ ಇಬ್ರು ನಂಗೂ ಮಕ್ಳೆಯ. ಸ್ನೇಹ, ನಮ್ಮ ಸಿರಿ ನಿಂಗೆ ಹೆಂಗ್ ನೋಡ್ಕತ್ತವನೆ? ಒಂದ್ಸಲ ಮುದ್ದು, ಇನ್ನೊಂದ್ಸಲ ಪೆದ್ದು ಅನ್ನೋ ಥರ ನೋಡ್ಕೋತಾರವ್ವ. ಓ